ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬೇಸಿಗೆಯಲ್ಲಿ ತಂಪಾದ ತಂಬುಳಿಯೊಂದಿಗೆ ಊಟ ಮಾಡೋದಂತೂ ಆಹಾ. ಅದರಲ್ಲೂ ಇವತ್ತು ನಾನು ಈರುಳ್ಳಿ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಒಂದು ಸಣ್ಣ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ಹಾಗೂ ಖಾರಕ್ಕೆ ನಾನು 1 ಹಸಿಮೆಣಸಿನಕಾಯಿನ ಬಳಸಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಗೂ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಆದಷ್ಟು ನುಣ್ಣಗಿರಬೇಕಿದು ಪೇಸ್ಟು. ನೀವು ತೆಂಗಿನಕಾಯಿ ರುಬ್ಬಿರುವಂಥದ್ದು ಹಾಗೂ ಹಸಿ ತೆಂಗಿನಕಾಯಿನ ಉಪಯೋಗಿಸಿದ್ರೆ ಒಳ್ಳೆಯದು. ಇನ್ನು ತಂಬುಳಿಗೆ ನಾವು ಮಜ್ಜಿಗೆನ ಉಪಯೋಗ ಮಾಡೋದ್ರಿಂದ ನಾನಿಲ್ಲಿ ಮೊಸರು ತೊಗೊಂಡು ನಾನು ಅದನ್ನು ಹ್ಯಾಂಡ್ ಬ್ಲೆಂಡರಲ್ಲಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ತೆಳುವಾಗಿರಬೇಕು. ಸೊ ಸ್ವಲ್ಪ ನೀರನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿನಲ್ಲಿ ಹಾಕಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಹ್ಯಾಂಡ್ ಬ್ಲೆಂಡರಲ್ಲೇ ಇಲ್ಲಿ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೋಡು, ಈ ರೀತಿ ಇರಬೇಕು. ಇದನ್ನು ನಾವೇನು ರುಬ್ಬಿಟ್ಕೊಂಡಿರುವ ತೆಂಗಿನಕಾಯಿ ಹಾಗೂ ಈರುಳ್ಳಿ ಮಸಾಲೆ ಏನಿರುತ್ತೆ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವೇನು ಮಜ್ಜಿಗೆ ಮಾಡ್ಕೊಂಡಿರ್ತೀವಿ ಆ ಮಜ್ಜಿಗೆನ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಆದಷ್ಟು ತೆಳು ಇರಬೇಕು. ಸೊ ನಾನು ಸ್ವಲ್ಪ ನೀರು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಉಪ್ಪು ಬೇಕು ಅಂತಿದ್ದರೆ ನೀವಿಲ್ಲಿ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ತಂಬುಳಿ ಯಾವಾಗಲೂ ಈ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡೋಣ. ತುಪ್ಪ ಅಥವಾ ಎಣ್ಣೆನ ನಾವು ಉಪಯೋಗ ಮಾಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೂ ಒಗ್ಗರಣೆ ಸಿಡಿತಾ ಇದ್ದಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನಾವು ಈ ತಂಬುಳಿಗೆ ಒಗ್ಗರಣೆ ಕೊಡೋದು. ತುಂಬ ಬೇಗನೆ ಆಗೋಗ್ಬಿಡತ್ತೆ. ಬೇಸಿಗೆನಲ್ಲಿ ಆದಷ್ಟು ಲೈಟ್ ಫುಡ್ನ ತಗೊಳ್ಳೋದು ತುಂಬಾ ಒಳ್ಳೆಯದು. ಮಸಾಲೆ ಪದಾರ್ಥಗಳನ್ನು ಸೇವಿಸೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ತುಂಬಾ ಲೈಟ್ ಆಗಿರುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ ಅಥವಾ ಗಂಜಿ ಜೊತೆ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.